ಡಿಸೆಂಬರ್ 3, 1984ರಲ್ಲಿ ಭೋಪಾಲ್‌ನಲ್ಲಿ ಒಂದು ಅಗ್ನಿ ದುರಂತ ನಡೆಯಿತು. ಆ ಅಗ್ನಿ ದುರಂತದಲ್ಲಿ ಅನಿಲ ಸೋರಿಕೆಯಿಂದ ಸುಮಾರು 3 ಲಕ್ಷ ಜನಕ್ಕೆ ಉಸಿರಾಟದ ತೊಂದರೆಯಿಂದ ಹಿಡಿದು ಸಾವುಗಳು ಕೂಡ ಆಯಿತು. ಅಂಥ ಸಂದರ್ಭದಲ್ಲಿ 2 ಮನೆಯ ಜನಕ್ಕೆ ಮಾತ್ರ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ. ಅದಕ್ಕೆ ಕಾರಣ ಈ ಅಗ್ನಿಹೋತ್ರ ಹೋಮ. ಈ ಹೋಮದ ಎಫೆಕ್ಟು ಅಷ್ಟು ಅದ್ಭುತವಾಗಿದೆ. ಹಾಗಾಗಿ ಈ ಹೋಮದ ಅದ್ಭುತ ಶಕ್ತಿ ಬಗ್ಗೆ ನಾವಿವತ್ತು ಮಾತನಾಡೋಣ ಫ್ರೆಂಡ್ಸ್. ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಅಗ್ನಿಹೋತ್ರ ಹೋಮದ ಬಗ್ಗೆ ತಿಳ್ಕೊಳ್ಳೋಣ. ನಾನು ಕೆಲವು ದಿನಗಳು ಪರ್ಸ್ನಲ್ ಸಮಸ್ಯೆಗಳಿಂದ ನಾನು ವಿಡಿಯೋನ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ನಾನು ಅಗ್ನಿಹೋತ್ರ ಹೋಮದ ಜೊತೆಗೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬಂದಿದ್ದೀನಿ. ಅಗ್ನಿಹೋತ್ರ ಹೋಮದ ಬಗ್ಗೆ ವಿವರವಾಗಿ ತಿಳಿಸ್ಕೊಳ್ತಾ ಹೋಮನ ಹೇಗೆ ಮಾಡ್ತೀವಿ, ಹೇಗೆ ಮಾಡಬೇಕು ಅನ್ನೋ ವಿಧಾನನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಗ್ನಿಹೋತ್ರ ಹೋಮ ಅತ್ಯಂತ ಸರಳವಾದ ಮತ್ತು ಶಕ್ತಿಯುತವಾದಂಥ ಒಂದು ವೈದಿಕ ಯಜ್ಞ ಅಂತ ಹೇಳ್ಬೋದು. ಇದನ್ನು ಪ್ರತಿದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಾತ್ರ ಮಾಡಬೇಕಾಗುತ್ತೆ. ಈ ಹೋಮದಿಂದ ಪರಿಸರ ಶುದ್ಧಿಯಾಗುತ್ತೆ, ಹಾಗೆ ಮಾನಸಿಕ ಶಾಂತಿ ಮತ್ತು ಉತ್ತಮ ಆರೋಗ್ಯ ಲಭಿಸುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಈ ಹೋಮ ಮಾಡಲಿಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಅಂದರೆ ಒಂದು ಹೋಮಕುಂಡ, ಅದಕ್ಕೆ ಒಂದು ಸ್ಟ್ಯಾಂಡ್ ಬರುತ್ತೆ, ಹಾಗೆ ತುಪ್ಪನ ಹಾಕ್ಕೊಳ್ಳಿಕ್ಕೆ ಒಂದು ತಾಮ್ರದ್ದೇ ಉದ್ದ ಸ್ಪೂನ್ ಬರುತ್ತೆ, ಜೊತೆಗೆ ಒಂದು ಇಕ್ಕಳ, ಜೊತೆಗೆ ಒಂದು ಚಿಕ್ಕ ತಾಮ್ರದ ಪ್ಲೇಟ್ ಬರುತ್ತೆ, ಅಂದರೆ ಅದರಲ್ಲಿ ತುಪ್ಪದಿಂದ ಕಲಸಿರೋ ಅಂಥ ಅಕ್ಕಿ ಕಾಳನ್ನ ಹಾಕ್ಕೊಳ್ಳಿಕ್ಕೆ. ಇಷ್ಟು ಸಾಮಗ್ರಿಗಳು ತಾಮ್ರದಿಂದ ಮಾಡಿರೋದೇ ಆಗಿರಬೇಕು. ತುಂಬಾ ಪಾಸಿಟಿವಿಟಿ ಇರುತ್ತೆ. ಇದ್ರ ಜೊತೆಗೆ ಹಸುವಿನ ಸಗಣಿಯಿಂದ ಮಾಡಿರೋಂಥ ಬೆರಣಿ, ಹಾಗೆ ಅನ್ಪಾಲಿಶ್ಡ್ ರೈಸು ಬೇಕು. ಅಂದರೆ ಪಾಲಿಶ್ ಆಗದೆ ಇರೋಂಥ ಕೆಂಪು ಅಕ್ಕಿ ಇರುತ್ತಲ್ಲ, ಆ ಅಕ್ಕಿನ ಬಳಕೆ ಮಾಡಬೇಕಾಗುತ್ತೆ. ಅದಕ್ಕೆ ಪ್ಯೂರ್ ನಾಟಿ ಹಸುವಿನ ತುಪ್ಪದಿಂದನೇ ಹೋಮ ಮಾಡಬೇಕು. ನಾಟಿ ಹಸುವಿನ ತುಪ್ಪ, ನಾಟಿ ಹಸುವಿನ ಬೆರಣಿ ಈ 2 ಇದ್ದರೆ ಸಾಕು, ಹೋಮ ಮಾಡ್ಬೋದು. ಜೊತೆಗೆ ಏನು ಮೊದಲು ಹೇಳಿದೆ ತಾಮ್ರದ ಪಾತ್ರೆಗಳು, ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಅಗ್ನಿಹೋತ್ರ ಸೆಟ್ಟನ್ನು ಅವರೇ ಕಳಿಸ್ಕೊಡ್ತಾರೆ. 1100 ರೂಪಾಯಿ ಅಮೌಂಟ್ ಕಟ್ಟಿದ್ರೆ ನಮ್ಮ ಮನೆ ಬಾಗಿಲಿಗೆ ಹೋಮದ ಕಿಟ್ಟು ಬರುತ್ತೆ. ಇನ್ನು ಮಾಡುವ ವಿಧಾನ ಅಂತ ಹೇಳೋದಾದರೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು 2 ನಿಮಿಷ ಮುಂಚೆ ನಾವು ರೆಡಿಯಾಗಿ ಕೂತ್ಕೊಂಡಿರಬೇಕು. ಅಂದರೆ ಸ್ನಾನನೇ ಮಾಡಬೇಕು, ತುಂಬ ಮಡಿಯಿಂದನೇ ಮಾಡಬೇಕು ಅಥವಾ ಗಂಡಸರೇ ಮಾಡಬೇಕು ಅಂತ ಏನೂ ವಿಧಿವಿಧಾನ ಇಲ್ಲ ಸ್ನೇಹಿತರೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಗಂಡಸರು, ಹೆಂಗಸರು ಅಥವಾ ಮಕ್ಕಳು, ಮರಿ ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಮತ್ತು ಭೇದ ಇಲ್ಲ. ಜೊತೆಗೆ ಅಷ್ಟೊಂದು ಶುಭ್ರವಾಗಿ ಮಡಿ ಮೈಲಿಗೆ ಅಂತ ಏನೂ ಇಲ್ಲ. ಬೆಳಿಗ್ಗೆ ಎದ್ದು ದಿನನಿತ್ಯದ ಥರ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಕೂತ್ಕೊಂಡು ಕೂಡ ಮಾಡ್ಬೋದು. ಇಲ್ಲ ನಾನು ತುಂಬ ಮಡಿಯಿಂದ ಮಾಡ್ತೀನಿ ಅನ್ನೋರಾದರೆ ಸ್ನಾನ ಮಾಡಿಕೊಂಡೇ ಮಾಡ್ಬೋದು, ತೊಂದರೆ ಇಲ್ಲ. ಇದನ್ನು ಮನೆಯಲ್ಲೂ ಮಾಡ್ಬೋದು, ಜಮೀನು ಗದ್ದೆಗಳಲ್ಲೂ ಕೂಡ ಮಾಡ್ಬೋದು. ಅಲ್ಲಿ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಆಮೇಲೆ ಹೇಳ್ತೀನಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಕರೆಕ್ಟಾಗಿ ಒಂದು 2 ನಿಮಿಷ ಮುಂಚೆ ನಾವು ಹೋಮಕುಂಡನ ಇಟ್ಕೊಂಡು ಅದಕ್ಕೆ 2 ದೊಡ್ಡ ಬೆರಣಿ ತೊಗೊಂಡ್ರೆ 4 ಪೀಸನ್ನಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಹಸುವಿನ ತುಪ್ಪನ ಲೇಪನ ಮಾಡಬೇಕು. ಸ್ಪೂನಿಂದ ಆದರೂ ಸರಿ ಅಥವಾ ಕೈಯಿಂದ ಆದರೂ ಸರಿ ತುಪ್ಪನ ಲೇಪನ ಮಾಡಿ ನಂತರ ಅದಕ್ಕೆ ಅಗ್ನಿಯನ್ನು ಹತ್ತಿಸ್ಬೇಕು ಅಂದರೆ ದೀಪದಿಂದ ಬೆಳಗಿಸ್ಬೇಕಾಗತ್ತೆ. ಹಚ್ಕೊಂಡು ನಂತರ ಕರೆಕ್ಟು ಸೂರ್ಯೋದಯ ಆಗುತ್ತಲ್ಲ, ಆ ಸೂರ್ಯೋದಯದಲ್ಲಿ ನಾವು ಒಂದು ಮಂತ್ರನ ಹೇಳಬೇಕಾಗುತ್ತೆ. ಮಂತ್ರ ಹೇಳಿ ಅಕ್ಷತೆನ ತುಪ್ಪದಲ್ಲಿ ಕಲಸಿಟ್ಕೊಂಡಿರಬೇಕು. ಬೆರಡಿಗೆ ತುಪ್ಪ ಹಚ್ಕೊಳ್ಳೋದಲ್ಲದೆ ಅಕ್ಷತೆ ಕಾಳು ಅಂದರೆ ಅಕ್ಕಿ ಕಾಳುಗಳನ್ನ ನಾವು ತುಪ್ಪದಲ್ಲಿ ಕಲಸಿ ಇಟ್ಕೊಂಡಿರಬೇಕಾಗುತ್ತೆ. ಅಂದರೆ ಅನ್ಪಾಲಿಶ್ಡ್ ರೈಸನ್ನು ಒಂದು 4ರಿಂದ 10 ಕಾಳು ಸಾಕು ಪ್ರತಿನಿತ್ಯ, ಅಷ್ಟೊಂದು ಏನು ಬೇಕಾಗಿಲ್ಲ. ಒಂದು 10 ಕಾಳು ಒಳಗೆ ತುಪ್ಪನ ಕಲಸಿ ಇಟ್ಕೊಂಡಿರಬೇಕು. ಆ ಹಸುವಿನ ತುಪ್ಪದಲ್ಲಿ ಕರೆಕ್ಟಾಗಿ ಬೆರಳಿನ ಹೊತ್ತಿಸಿ ಕರೆಕ್ಟ್ ಟೈಮು, ಅಂದರೆ ಅದಕ್ಕೆ ಚಾರ್ಟ್ ಬರುತ್ತೆ, ಚಾರ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಸೂರ್ಯೋದಯಕ್ಕೆ ಕರೆಕ್ಟಾಗಿ ಮಂತ್ರನ ಜಪ ಮಾಡಬೇಕು. 2 ಲೈನು ಜಪ ಅಷ್ಟೇ. ಸಂಜೆ 2 ಲೈನು, ಬೆಳಿಗ್ಗೆಗೆ ಬೇರೆ ಮಂತ್ರ, ಸಂಜೆಗೆ ಬೇರೆ ಮಂತ್ರ ಇರುತ್ತೆ. ಸೂರ್ಯೋದಯಕ್ಕೆ ಓಂ ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಃ. ಹಾಗೆ 2ನೇ ಲೈನ್ ಆದರೆ ಓಂ ಪ್ರಜಾಪತೆಯೇ ಸ್ವಾಹ, ಓಂ ಪ್ರಜಾಪತೆಯೇ ಇದಂ ನಮಃ ಅಂತ ಹೇಳಬೇಕು. ಹೇಳಿಬಿಟ್ಟು ಆ ತುಪ್ಪದಲ್ಲಿ ಕಲಸಿರೋಂಥ ಅಕ್ಷತೆನ ಹೋಮಕ್ಕೆ ಹಾಕಿ ಆಮೇಲೆ ನಾವು ಧ್ಯಾನ ಮಾಡಬೇಕು ಅಲ್ಲೇ ಒಂದು 10 ನಿಮಿಷ. ಅಂದರೆ ಹೋಮದ್ದು ಏನು ಬೆರಣಿ ಇರುತ್ತೆ ಅದು ಉರಿದು ಮುಗಿಯೋವರೆಗೂ ಅಲ್ಲಿ ಧ್ಯಾನ ಮಾಡ್ಕೊಳ್ಬೇಕು ಅಷ್ಟೇ, ಬೇರೆ ಏನೂ ಇಲ್ಲಿ ಪ್ರೊಸೀಜರ್ ಇಲ್ಲ. ಇಷ್ಟನ್ನು ಮಾಡಿದ್ರೆ ಸಾಕು, ಬೆಳಗಿನ ಹೋಮ ಕಂಪ್ಲೀಟ್. ಹಾಗೆ ಸಂಜೆ ಕೂಡ ಇದೇ ರೀತಿ ಹೋಮನ ಶುರು ಮಾಡಬೇಕು. ಆದರೆ ಸಂಜೆಗೆ ಬೇರೆ ಮಂತ್ರ ಇರುತ್ತೆ. ಸಂಜೆ ಮಂತ್ರ ಅಂದರೆ ಓಂ ಆಗ್ನೇಯ ಸ್ವಾಹ, ಆಗ್ನೇಯ ಇದಂ ನಮಃ,
ಎರಡನೇ ಲೈನ್ ಓಂ ಪ್ರಜಾಪತೆಯೇ ಸ್ವಾಹ ಪ್ರಜಾಪತೆಯೇ ಇದಂ ನಮಮ ಅಂತ ಹೇಳಬೇಕು. ಸಂಜೆಗೆ ಬೇರೆ ಮಂತ್ರ, ಬೆಳಿಗ್ಗೆಗೆ ಬೇರೆ ಮಂತ್ರ. ಆದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಕರೆಕ್ಟ್ ಟೈಮಲ್ಲೇ ಮಾಡಬೇಕಾಗುತ್ತೆ. ಚಾರ್ಟನ್ನು ನೋಡಿಕೊಂಡು ನಾವು ಲೊಕೇಶನ್ನ ಹಾಕ್ಕೊಂಡು ನಾವು ಯಾವ ಲೊಕೇಶನಲ್ಲಿ ಇದ್ದೀವಿ ಅಲ್ಲಿ ಯಾವಾಗ ಸೂರ್ಯೋದಯ ಆಗುತ್ತೆ ಅನ್ನೋದನ್ನು ಆ ಚಾರ್ಟು ತೋರಿಸುತ್ತೆ. ಆ ಚಾರ್ಟ್ ಪ್ರಕಾರನೇ ಮಾಡಬೇಕು. ಇದರಿಂದ ತುಂಬಾ ಪ್ರಯೋಜನಗಳಿದೆ. ಆ ಪ್ರಯೋಜನಗಳ ಬಗ್ಗೆ ನಾನು ಹೇಳೋದಾದರೆ, ಮೊದಲನೇದಾಗಿ ಮಾನಸಿಕ ನೆಮ್ಮದಿ. ಅಂದರೆ ಈ ಹೋಮದ ಹೊಗೆಯಿಂದ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಹಾಗೆ ಎರಡನೇ ಪಾಯಿಂಟಾಗಿ ಹೇಳೋದಾದರೆ, ಇದು ವಾಯುನ ಶುದ್ಧೀಕರಣಗೊಳಿಸುತ್ತೆ. ಅಂದರೆ ಮನೆಯಲ್ಲಿ ಧೂಳಿನ ಕಣಗಳಿರ್ಬೋದು, ಇನ್ಫೆಕ್ಷನ್ನು, ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಅದನ್ನು ಹೋಗಲಾಡಿಸಿ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಿ ಗಾಳಿನ ಶುದ್ಧ ಮಾಡುತ್ತೆ ಈ ಹೋಮ. ಹಾಗೆ ಮೂರನೇ ಪಾಯಿಂಟಾಗಿ ಹೇಳೋದಾದರೆ, ಆರೋಗ್ಯ ವೃದ್ಧಿಯಾಗುತ್ತೆ. ನರಮಂಡಲಕ್ಕೆ ಹೊಸ ಚೈತನ್ಯನೇ ಕೊಡುತ್ತೆ ಈ ಹೋಮ. ಹಾಗೆ ನಿದ್ರಾಹೀನತೆನ ದೂರ ಮಾಡುತ್ತೆ. ಇನ್ನು ಜಮೀನಲ್ಲಿ ಅಥವಾ ಗದ್ದೆಗಳಲ್ಲಿ, ತೋಟದಲ್ಲಿ ಕೂಡ ಮಾಡ್ಬೋದು. ಅಲ್ಲಿ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ, ಕೀಟನಾಶ ಆಗುತ್ತೆ, ಇಳುವರಿ ಹೆಚ್ಚಾಗುತ್ತೆ ಮತ್ತು ಫಲವತ್ತತೆ ಹೆಚ್ಚಾಗುತ್ತೆ, ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಮನೆಯಲ್ಲಿ ಮಾಡೋ ಹೋಮದ ಬೂದಿ ಏನಿರುತ್ತೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ನೀರಲ್ಲಿ ಹಾಕಿ ಸೇವನೆ ಮಾಡ್ಬೋದು. ಅಥವಾ ಗಾಯಗಳಾದರೆ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಅಥವಾ ಅದನ್ನೇ ಜಮೀನಿಗೆ ಬಳಸೋದ್ರಿಂದ ಜಮೀನಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ, ಮಣ್ಣಿನ ಫಲವತ್ತತೆ. ತುಂಬಾ ಬೆನಿಫಿಟ್ಸ್ ಇರೋಂಥ ಹೋಮ ಈ ಅಗ್ನಿಹೋತ್ರ ಹೋಮ. ಹಾಗಾಗಿ ಈ ಹೋಮನ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ನೀವು ಪ್ರಶ್ನೆ ಕೇಳ್ಬೋದು, ನೆಲದಲ್ಲೇ ಕೂತ್ಕೊಂಡು ಮಾಡಬೇಕಾ, ಅದಕ್ಕೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತ. ಖಂಡಿತ ಏನೇನೂ ಪ್ರೊಸೀಜರ್ ಇಲ್ಲ. ಮಂಡಿ ಎಲ್ಲ ನೋವಿರುತ್ತೆ, ಕೆಲವರಿಗೆ ಮಾಡೋ ಇಂಟ್ರೆಸ್ಟ್ ಇರುತ್ತೆ ಆದರೆ ಮಾಡ್ಲಿಕ್ಕೆ ಆಗ್ತಿರಲ್ಲ. ಅಂಥವರು ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ಎಲ್ಲಿ ಕೂತ್ಕೊಂಡಿರ್ತೀವಿ ಅಲ್ಲೇ ಮಾಡ್ಬೋದು. ಮನೆಯಲ್ಲಿ ಆಗಲಿ, ಟೆರೆಸ್ ಮೇಲೆ ಆಗಲಿ, ಅಥವಾ ಜಮೀನು ಹತ್ರ ಆಗಲಿ, ಅಥವಾ ಗದ್ದೆಯಲ್ಲಿ, ತೋಟದಲ್ಲಿ, ಎಲ್ಲಿ ಬೇಕಾದರೂ ಮಾಡ್ಬೋದು. ಯಾವುದೇ ನಿಯಮ ಇಲ್ಲ ಅಗ್ನಿಹೋತ್ರ ಮಾಡಲಿಕ್ಕೆ. ಯಾರು ಬೇಕಾದ್ರೂ ಮಾಡ್ಬೋದು. ತುಂಬ ಮಡಿ ಮೈಲಿಗೆ ಅಂತಿಲ್ಲ. ಇದರಿಂದ ವಾತಾವರಣ ಶುದ್ಧಿಯಾಗುತ್ತೆ, ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಹೇರನ್ನು ಫಿಲ್ಟ್ರ್ ಮಾಡುತ್ತೆ. ಇದಿಷ್ಟೇ ಅಲ್ಲದೆ ಜಮೀನುಗಳಲ್ಲಿ ಅಥವಾ ಗದ್ದೆ ಹೊಲಗಳಲ್ಲಿ ಮಾಡೋದ್ರಿಂದ ಬೆಳೆಯ ಫಲವತ್ತತೆ ಹೆಚ್ಚಾಗುತ್ತೆ, ಸಮೃದ್ಧವಾದಂಥ ಬೆಳೆ ಬರುತ್ತೆ, ಇಳುವರಿ ಹೆಚ್ಚಾಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋವಂಥ ಹೋಮನ ಎಲ್ಲಿ ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಜೊತೆಗೆ ನೆಲದಲ್ಲಿ ಕುತ್ಕೊಂಡು ಮಾಡೋಕ್ಕಾಗಲ್ಲ ನಮಗೆ ಅನ್ನೋರು ಖಂಡಿತ ಕುರ್ಚಿ ಮೇಲೆ ಕೂತ್ಕೊಂಡಾದ್ರೂ ಮಾಡ್ಬೋದು. ನೆಲದಲ್ಲೇ ಕೂತ್ಕೊಂಡು ಚಕ್ಕಲ್ ಬಾಕ್ಲೇ ಹಾಕಬೇಕು ಅಂತ ಈ ಥರದ್ದೆಲ್ಲ ನಿಯಮಗಳು ಏನೂ ಇಲ್ಲ. ಅಷ್ಟೇ ಅಲ್ಲದೆ ಈ ಹೋಮದಿಂದ ಬರುವಂಥ ಬೂದಿನ ಅಂದರೆ ಭಸ್ಮನ ನಾವು ಎತ್ತಿಟ್ಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಗಾಯಗಳಿಗೆ ಅಥವಾ ಚರ್ಮ ರೋಗಗಳಿಗೆ ಲೇಪನ ಮಾಡೋದ್ರಿಂದ ಚರ್ಮ ರೋಗಗಳೆಲ್ಲ ಗುಣ ಆಗುತ್ತೆ. ಅದರ ಜೊತೆಗೆ ಜಮೀನಲ್ಲಿ ಹರಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಜೊತೆಗೆ ನೀರಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಪಾಸಿಟಿವಿಟಿ ಮತ್ತು ದೇಹದಲ್ಲಿ ಇರೋವಂಥ ಏನಾದರೂ ಕೆಟ್ಟ ರೋಗಗಳಿದ್ರೂ ಕೂಡ ಅದು ಕೂಡ ವಾಸಿಯಾಗುತ್ತೆ. ಹಾಗಾಗಿ ಈ ಹೋಮದಿಂದ ಬರೋ ಭಸ್ಮ ಕೂಡ ತುಂಬಾ ಬೆನಿಫಿಟ್ ಇದೆ. ಹಾಗಾಗಿ ಭಸ್ಮ ಕೂಡ ವೇಸ್ಟ್ ಆಗಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಹೋಮ ಫ್ರೆಂಡ್ಸ್. ಈ ಹೋಮನ ಯಾರು ಬೇಕಾದರೂ ಮಾಡಿ, ಖಂಡಿತ ನಿಮಗೂ ಕೂಡ ಪಾಸಿಟಿವಿಟಿ ಸಿಗುತ್ತೆ. ಆದರೆ ಇನ್ ಟೈಮಿಗೆ ಮಾಡಬೇಕು, ಅದೊಂದೇ ಪ್ರಾಬ್ಲಮ್. ಕರೆಕ್ಟಾಗಿ ಸೂರ್ಯಾಸ್ತ ಮತ್ತು ಸೂರ್ಯೋದಯದಲ್ಲೇ ಮಾಡಬೇಕು. ಆ ಟೈಮಲ್ಲಿ ಎದ್ದು ಮಾಡೋಕ್ಕೆ ನಾವು ರೆಡಿ ಇರಬೇಕು ಅಷ್ಟೇ. ನೋಡಿ, ಹುರಿದು ಭಸ್ಮ ಆಗಿದೆ. ಈ ಭಸ್ಮನ ನಾವು ಒಂದು ಬಾಟಲಲ್ಲಿ ಎತ್ತಿಟ್ಕೊಂಡಿರ್ತೀವಿ ಎಲ್ಲವನ್ನು. ಬೇಕು ಅಂದಾಗ ಗಾಯಗಳಿಗೆ ಹಚ್ಬೋದು ಅಥವಾ ಗಿಡಗಳಿಗೆ ಸಿಂಪಡಿಸ್ಬೋದು. ಮಿಕ್ಸ್ ಮಾಡಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಇದಿಷ್ಟೇ ಅಲ್ಲದೆ ಅಗ್ನಿಹೋತ್ರ ಹೋಮ ನಿಜವಾಗ್ಲೂ ಆರೋಗ್ಯನ ಅಥವಾ ಇದು ಅಷ್ಟು ಬೆನಿಫಿಟ್ಸ್ ಇರೋಂಥ ಹೋಮನ ಅನ್ನೋ ಕಾರಣಕ್ಕೆ ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ಇರ್ಬೋದು ಅಥವಾ ಲ್ಯಾಬ್ಗಳಲ್ಲಿ ತುಂಬಾ ಟೆಸ್ಟ್ ಮಾಡಿದ್ದಾರೆ, ಪ್ರಯೋಗಗಳನ್ನೆಲ್ಲ ಮಾಡಿದ್ದಾರೆ. ಆ ಪ್ರಯೋಗಗಳಲ್ಲೆಲ್ಲ ಪ್ರೂವ್ ಆಗಿದೆ. ನಿಜವಾಗ್ಲೂ ಅಗ್ನಿಹೋತ್ರ ಹೋಮ ತುಂಬ ಆರೋಗ್ಯಕರವಾದ ಹೋಮ ಅಂತ ಪ್ರೂವ್ ಆಗಿದೆ ಫ್ರೆಂಡ್ಸ್. ನೋಡಿ, ಅದಕ್ಕೆ ಬಳಸೋಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಕೆಳಗಡೆ ಒಂದು ಸ್ಟ್ಯಾಂಡ್ ಇದೆ, ಹಾಗೆ ಪಿರಮಿಡ್ ಆಕಾರದ ಒಂದು ತಾಮ್ರದ ಪಾತ್ರೆ ಇದೆ. ಜೋಡಿಸ್ಕೊಳ್ಳೋ ಮುಂಚೆ ನಾನು ತೋರಿಸ್ತಿದ್ದೀನಿ. ನೋಡಿ, ಇದು ಒಂದು ಸ್ಟ್ಯಾಂಡು ಕಿಟ್ಟಲ್ಲಿ ಬರುತ್ತೆ. ನೋಡಿ, ಅದಕ್ಕೆ ಒಂದು ಹೋಮಕುಂಡ ಮತ್ತು ಬೆರಣಿ ಹಾಕಲಿಕ್ಕೆ ಅಂತ ಒಂದು ಇಕ್ಕಳ ಇದೆ, ಮತ್ತು ಉದ್ದದ್ದು ಒಂದು ತಾಮ್ರದ ಸ್ಪೂನ್ ಇದೆ, ಒಂದು ಚಿಕ್ಕ ತಾಮ್ರದ್ದೇ ತಟ್ಟೆ ಇದೆ. ನೋಡಿ,
ಅಂದರೆ ಹಸುವಿನ ತುಪ್ಪನ ಆ ಬೆರಣಿಗೆ ಹಚ್ಕೊಳ್ಬೇಕು. ನಾವು ತುಂಬ ದೊಡ್ಡದಾಗಿ ಬೆರಣಿನ ತಟ್ಕೊಂಡಿದ್ವಿ, ಹಾಗಾಗಿ ಒಂದು ಬೆರಣಿ ಮುಡಿದ್ರೆ ಸಾಕು, 4 ಬೆರಣಿ ಆಗುತ್ತೆ. ನೋಡಿ, ತುಪ್ಪನ ಸ್ಪೂನಲ್ಲಾಗಲಿ ಕೈಯಲ್ಲಾಗಲಿ ಹಚ್ಕೊಳ್ಬೋದು. ನೋಡಿ, ತಾಮ್ರದ ತಟ್ಟೆಯಲ್ಲಿ ಒಂದು 10-20 ಕಾಳಷ್ಟು ಅಕ್ಕಿನ ತುಪ್ಪದಲ್ಲಿ ಕಲಿಸ್ಕೊಂಡಿದ್ದೀನಿ. ದೀಪ ಹಚ್ಕೊಂಡು ದೀಪದಿಂದ ಹೋಮಕುಂಡನ ಹೊತ್ತಿಸ್ಕೊಳ್ಬೇಕು. ಬೆಂಕಿಪಟ್ಟಣ ಅಥವಾ ಕರ್ಪೂರದಿಂದ ಹೊತ್ತಿಸ್ಬಾರ್ದು. ನೋಡಿ, ಈ ರೀತಿಯಾಗಿ ಆ ಇಕ್ಕಳದ ಸಹಾಯದಿಂದ ಬೆರಣಿನ ಹೊತ್ತಿಸ್ಕೊಳ್ಬೇಕು. ಇದು ಸಂಜೆ ಹೋಮನ ನಾನು ಮಾಡ್ತಿದ್ದೆ. ಬೆಳಿಗ್ಗೆ ಹಸ್ಬೆಂಡ್ ಮಾಡ್ತಾರೆ, ಸಂಜೆ ಹೋಮನ ನಾನು ಮಾಡ್ಕೊಳ್ತೀನಿ. ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ಚೆನ್ನಾಗಿ ಹೊತ್ತಿಸ್ಬೇಕು. ಕರೆಕ್ಟಾಗಿ ಸೂರ್ಯಾಸ್ತ ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ ಹೊತ್ತಿಸ್ಕೊಂಡಿರಬೇಕು. ಅದು ಪ್ರಜ್ವಲಿಸಿ ಉರಿಯೋವಾಗ ತುಪ್ಪದಿಂದ ಕಲಸಿರೋ ಅಕ್ಕಿನ ಅದ್ರ ಮೇಲೆ ಹಾಕಿಬಿಟ್ಟು ಶ್ಲೋಕನ ಹೇಳಬೇಕಾಗುತ್ತೆ. ನೋಡಿ, ಇಷ್ಟು 2 ಸರಿ 2 ಲೈನು ಮಂತ್ರ ಇದೆ, ಅದನ್ನು ಹೇಳಿಬಿಟ್ಟು 2 ಸರಿ ಹಾಕ್ಕೊಳ್ಬೇಕು. ಅಷ್ಟೇ, 2 ಸರಿ ಹಾಕಿದರೆ ಸಾಕು. ನಾನು ನೋಡಿ ನಿಮಗೆ ತೋರಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ. ಅದು ಉರಿಯೋವಾಗ ತುಪ್ಪದಲ್ಲಿ ಕಲಸಿರೋಂಥ ಅಕ್ಕಿನ ಅಗ್ನಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಕರೆಕ್ಟಾಗಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಮಾಡೋ ಇಂಟ್ರೆಸ್ಟ್ ಇರೋರು ಖಂಡಿತ ಮಾಡಿ. ನಿಮ್ಮ ಮನೆಯಲ್ಲೂ ಕೂಡ ತುಂಬಾ ಪಾಸಿಟಿವಿಟಿ ಬರುತ್ತೆ, ಹೇರು ಫಿಲ್ಟ್ರ್ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ನೆಮ್ಮದಿ ಚೆನ್ನಾಗಿರುತ್ತೆ, ಮನೆಯಲ್ಲಿ ಸಮೃದ್ಧವಾಗಿ ನಿದ್ದೆ ಬರುತ್ತೆ, ಮತ್ತು ಸಾಲದ ಸಮಸ್ಯೆಗಳಿರ್ಬೋದು, ಹಲವಾರು ಮಾನಸಿಕ ಸಮಸ್ಯೆಗಳು ದೂರ ಆಗುತ್ತೆ. ಮನೆಯಲ್ಲಿ ಒಂದು ಪಾಸಿಟಿವ್ ವೈಬೇ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ ನೋಡಿ. ಏನು 1100 ರೂಪಾಯಿ ಕೊಟ್ಟರೆ ಒಂದು ಕಿಟ್ಟು ಮನೆ ಬಾಗಿಲಿಗೆ ಬರುತ್ತೆ. ಹಸುವಿನ ಬೆರಣಿ, ಹಸುವಿನ ತುಪ್ಪ, ಸ್ವಲ್ಪ ಪಾಲಿಶ್ ಆಗದೆ ಇರೋಂಥ ಕೆಂಪಕ್ಕಿ ಮಾತ್ರ ಸಾಕು ಈ ಹೋಮ ಮಾಡಲಿಕ್ಕೆ, ಇನ್ನೇನು ಬೇಕಾಗಿಲ್ಲ. ಬೆರಣಿನ ನಾವೇ ಸಗಣಿನ ಎತ್ಕೊಂಡು ಬಂದು ತಟ್ಟಿ ಒಣಗಿಸಿ ಇಟ್ಕೊಳ್ಬೋದು. ನಾವು ಹಾಗೆ ಮಾಡಿದ್ದು. ತರ್ತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಮತ್ತು ಅದು ಹಸುವಿಂದೇನಾ ಅಂತ ನಮಗೆ ಅನುಮಾನ ಬರೋದು ತಪ್ಪತ್ತೆ. ನೋಡ್ತಿದ್ದೀರಲ್ಲ, ನಿಜವಾಗ್ಲೂ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬೇ ಇರುತ್ತೆ. ಮತ್ತು ಬೆಳಿಗ್ಗೆ ಎದ್ದರೆ ಹೋಮ ಮಾಡಬೇಕಲ್ಲಪ್ಪ ಅಂತ ಒಂದು ಸಿನ್ಸಿಯಾರಿಟಿ, ಬೇಗ ಎದ್ದೇಳ್ತೀವಿ. ಈವ್ನಿಂಗ್ ಕೂಡ ಕರೆಕ್ಟಾಗಿ ಸೂರ್ಯಾಸ್ತದ ಸಮಯಕ್ಕೆ ಎಲ್ಲೇ ಇದ್ರೂ ಕೈಕಾಲು ಮುಖ ತೊಳ್ಕೊಂಡು ಹೋಮಕುಂಡದ ಮುಂದೆ ಹಾಜರಿರ್ತೀವಿ. ಅದೊಂದು ಡಿಸಿಪ್ಲಿನಿಟಿ ಕೂಡ ಬರುತ್ತೆ, ಶಿಸ್ತು ಕೂಡ ಬರುತ್ತೆ ಅಲ್ವಾ. ನೋಡಿ, ಇದು ತುಪ್ಪ, ಹಸುವಿನ ತುಪ್ಪ. ಇದೇ ತಾಮ್ರದ ಸ್ಪೂನು. ನೋಡಿ ಎಷ್ಟು ಉದ್ದ ಇದೆ ತುಪ್ಪ ಹಾಕ್ಕೊಳ್ಳಿಕ್ಕೆ, ತುಂಬ ಚಿಕ್ಕದು ಸ್ಪೂನ್ ಇದು. 4 ತುಂಡು ಬೆರಣಿ ಇದ್ದರೆ ಸಾಕು. ಒಂದು ದೊಡ್ಡ ಬೆರಣಿ ಆದರೆ 4 ತುಂಡು ಅದನ್ನೇ ಮಾಡ್ಕೊಳ್ಬೋದು, ಅಥವಾ ಚಿಕ್ಕ ಚಿಕ್ಕ ಬೆರಣಿ ಆದರೆ 2 ಬೆರಣಿನ ಕಟ್ ಮಾಡ್ಕೊಳ್ಳಿ. ಈ ಹೋಮ ಕಂಪ್ಲೀಟಾಗಿ ಇದು ಬೂದಿ ಆಗೋವರೆಗೂ ಅದ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನಮ್ಮ ಮಾನಸಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ. ನಿಮಗೆ ಅನುಮಾನ ಇದ್ದರೆ ಮತ್ತೆ ಅಗ್ನಿಹೋತ್ರ ಹೋಮ ಅಂತ ಹೊಡೆದು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ನಿಮಗೆ ಇನ್ನೂ ಸಂಪೂರ್ಣ ಹಲವಾರು ಮಾಹಿತಿಗಳು ಸಿಗುತ್ತೆ. ನಾನು ಸ್ವಲ್ಪ ಮಟ್ಟಿಗೆ ಮಾಹಿತಿನ ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಬೆಳಿಗ್ಗೆ ಯಾವ ಶ್ಲೋಕನ ಹೇಳಬೇಕು ಮತ್ತು ಸಂಜೆ ಯಾವ ಶ್ಲೋಕನ ಹೇಳಬೇಕು, 2 ಶ್ಲೋಕಗಳನ್ನೂ ನಾನು ಟೈಪ್ ಮಾಡಿ ಹಾಕಿರ್ತೀನಿ ಫ್ರೆಂಡ್ಸ್. ಅದನ್ನು ನೋಡಿಕೊಂಡು ನೀವು ಕೂಡ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ನಾವು ಮಾಡ್ತೀವಿ, ನಾವು ಮಾನಸಿಕ ನೆಮ್ಮದಿ ಇದೆ, ಕಣ್ತುಂಬ ನಿದ್ದೆ ಬರುತ್ತೆ, ಮತ್ತು ಹೇರು ಫಿಲ್ಟ್ರ್ ಆಗುತ್ತೆ, ಹಾಗಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ರೋಗಗಳೆಲ್ಲ ಖಂಡಿತ ಬರಲ್ಲ. ನಿಜವಾಗ್ಲೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಮಾಡಿ ನೋಡಿ. ಅಥವಾ ಜಮೀನಿರೋರು, ಒಳ್ಳೆ ಬೆಳೆ ಬರಬೇಕು ಅನ್ನೋರು ಜಮೀನು ಹತ್ರ ಮಾಡಿ, ಗದ್ದೆ ಹತ್ರ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ನಾವು ಮಾಡ್ತಿರೋ ಅಂಥ ಅಗ್ನಿಹೋತ್ರ ಹೋಮನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಬನ್ನಿ. ಹಾಗೆ ಇನ್ನೂ ಒಳ್ಳೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಮಂತ್ರದ ಚಾರ್ಟ್ ಹಾಕ್ತೀನಿ, ಅದು ಚಾರ್ಟ್ ಕೂಡ ಅವರು ಕಳಿಸ್ಕೊಡ್ತಾರೆ ನಿಮಗೆ ಆ ಕಿಟ್ ಜೊತೆಗೇ. ಮಾಡೋ ಇಂಟ್ರೆಸ್ಟ್ ಇರೋರಿಗೆ ನಾನು ಲಾಸ್ಟಲ್ಲಿ ಮಂತ್ರನ ಟೈಪ್ ಮಾಡಿ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಬೋದು ನೀವು. ಈ ಅಗ್ನಿಹೋತ್ರ ಹೋಮದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ಲಾ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಮಂತ್ರನ ಹಾಕಿರ್ತೀನಿ. ಮಂತ್ರನ ಟೈಪ್ ಮಾಡಿ ಹಾಕಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹಾಗೆಯೇ ಅವರು ನಿಮ್ಮ ಲೊಕೇಶನ್ನ ನೀವು ಗೂಗಲಲ್ಲಿ ಹೊಡೆದ್ರೂ ಕೂಡ ಸಿಗುತ್ತೆ. ನಿಮ್ಮ ಲೊಕೇಶನ್ನಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತನ ನೀವು ನೋಡಿಕೊಂಡು ಮಾಡ್ಬೋದಾಗಿದೆ. ಅದ್ರ ಜೊತೆಗೆ ಅವರು ಕೂಡ ಚಾರ್ಟನ್ನು ಕಳಿಸಿರ್ತಾರೆ ಫ್ರೆಂಡ್ಸ್. ಇದರಿಂದ ನಿಮ್ಮಲ್ಲಿ ಒಂದು 4 ಜನಕ್ಕೆ ಉಪಯೋಗ ಆದ್ರೂ ನನಗೆ ತುಂಬ ಸಂತೋಷ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಅಂಥ ವಿಷಗಾಳಿನೇ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅಂದರೆ ಇನ್ನೆಂಥ ಅದ್ಭುತವಾದ ಹೋಮ ಅಂತ ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಂಥ ಒಂದು ಅದ್ಭುತವಾದ ಹೋಮನ ನೀವು ಕೂಡ ಮಾಡಿ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.